ಈಗಾಗಲೇ ಮೇಡಮ್ ಅವರು ಹೇಳಿದರು, ಶರಣರ ಜೀವನಾಮೃತವನ್ನು ಈಗ ಈ ತಾಲೂಕಾ ಘಟಕದ ಪರವಾಗಿ ಈಗ ಒಂದು ಅಭಿನಂದನಾ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಅದನ್ನ ಇಲ್ಲಿ ಇರ್ತಕ್ಕಂಥ ಡಾಕ್ಟರ್ ರಾಮಮೂಲಿ ಅವರು, ME ಸರ್ ಅವರು, ಪ್ರತಾಪ್ ಸರ್ ಎಲ್ಲರೂ ಅದನ್ನು ನೆರವೇರಿಸಿಕೊಡ್ಬೋದು ಅಂತ ವಿನಂತಿ. ಅವಲೋಹದ ಕೀಡು ಮಾಡಿಲ್ಲ, ಕೂಡಲ ಸಂಗನ ಶರಣರ ಅನುಭಾವದ ಫಲದಿಂದ ಎನ್ನ ಭವದ ಕೇಳು. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸುಂದರವಾದ, ಅದ್ಭುತವಾದ, ಭಾವನಾತ್ಮಕವಾದ, ಚಾರಿತ್ರಿಕವಾದಂತಹ ಕಾರ್ಯಕ್ರಮ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಹುಬ್ಬಳ್ಳಿ ಶಹರದ ಎಲ್ಲ ಪದಾಧಿಕಾರಿಗಳು ಸಂಯೋಜನೆ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಾವು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ನಾನು ತುಂಬ ಹೃದಯದ ಅಭಿಮಾನದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇವತ್ತು ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ತಮ್ಮ ಸಹೋದರಿಯಾಗಿ, ತಮ್ಮ ತಂಗಿಯಾಗಿರ್ಬೋದು, ಅಕ್ಕ ಆಗಿರ್ಬೋದು, ತಾಯಿಯಾಗಿರ್ಬೋದು, ಆ ನಿಮ್ಮ ಅಂತಃಕರಣದ ಒಂದು ಬಾಂಧವ್ಯ ಏನಿದೆ ಅದು ಭಾಳ ದೊಡ್ಡದಾಗುತ್ತೆ. ಅದು ಚಿಕ್ಕ ಸನ್ಮಾನ, ದೊಡ್ಡ ಸನ್ಮಾನ, ಅದು ಸನ್ಮಾನದಲ್ಲಿ ದೊಡ್ಡದು ಚಿಕ್ಕದು ಇರೋದಿಲ್ಲ. ಅಲ್ಲಿ ಏನಿರ್ತೈತಿ ಅಂದರೆ ಪ್ರೀತಿ ಇರ್ತೈತಿ, ಅಂತಃಕರಣ ಇರ್ತೈತಿ, ಅಭಿಮಾನ ಇರ್ತೈತಿ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ನನ್ನ ಹಿಂದೆ ಅಣ್ಣ ತಮ್ಮನ ಕೊಡಬೇಕು. ಯಾಕಂದರೆ ತಮ್ಮಗಿದ್ದಪ್ಪ ಅಂದರೆ ಉಡ್ಯಾಗ ಅವ್ರು ಮುದ್ದು ಹಾಕ್ತಾರೆ, ಮತ್ತು ನೀವು ಮುಂದೆ ನಡೆಯವ ಅಂತ ತಿಳ್ಕೊಂಡು ನಮ್ಮ ಬೆನ್ನನ್ನು ಚಪ್ಪರಿಸ್ತಾರೆ, ನಮಗೆ ಆಶೀರ್ವಾದ ಮಾಡ್ತಾರೆ. ನಿಮ್ಮೆಲ್ಲರ ಒಂದು ಸಹಕಾರ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಅಭಿಮಾನ, ನಿಮ್ಮ ಆಶೀರ್ವಾದದ ಬಲದಿಂದ ಏನೋ ಇದೊಂದು ಸ್ಥಾನವನ್ನು ಬಸವಣ್ಣ ಮನುಷ್ಯರ ಮಾತನ್ನು ಸಂದರ್ಭದಲ್ಲಿ ಭಾಳ ನಾಡಿನ ಹೆಸರಾಂತ ಗಾಯಕರು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಆದಂತಹ ಜಾನಪದ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ರಾಮಮೂಲಿಗೆ ಅವರು ನಮ್ಮ ಮನೆಗೆ ಬಂದದ್ದೇ ದೊಡ್ಡ ಭಾಗ್ಯ. ಅದೇ ರೀತಿಯಾಗಿ ಎಲ್ಲ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ನಾವು ಕರೆದು ಬರೋದಿಲ್ಲ, ಮತ್ತು ನಾವು ಯಾರ್ಯಾರು ಏನೇನು ಎಲ್ಲೆಲ್ಲಿ ಗುರುತಿಸೋಕ್ಕೂ ಆಗೋದಿಲ್ಲ. ಯಾಕಂದರೆ ಹುಬ್ಬಳ್ಳಿ ನಗರದಾಗ ಎಲ್ಲೆಲ್ಲಿ ಏನೋ ಕಾರ್ಯಕ್ರಮ ನಡೀತಿರ್ತಾವೆ, ಸುಮ್ಮನೆ ಪೇಪರ್ದಾಗ ನೋಡ್ತೀವಿ, ಓದ್ತೀವಿ. ವಸಂತ ಅಕ್ಷಿಮನಿ ಅವ್ರು ಬರ್ತಾರೆ ಪೇಪರ್ದಾಗ, ME ಅವ್ರು ಬರ್ತಾರೆ, ನಮ್ಮ ಇವರು ಶಿವಶಿಲ್ಪಿ ಅವ್ರು ಬರ್ತಾರೆ, ಹೌದು ಇರ್ತಾಗ್ರು ಮಾಡ್ತಾರೆ. ಆದರೆ ಅವ್ರನ್ನ ಇವತ್ತೆಲ್ಲ ಮುಖತಃ ನೋಡಿ ಭಾಳ ಸಂತೋಷ ಆಗ್ತದೆ. ನಮ್ಮ ಮನೆಗೆ ಇವತ್ತು ಏನು ಒಂದು ದೊಡ್ಡ ಮದುವೆ ಕಾರ್ಯಕ್ರಮ ಅಂದಂಗೆ, ಬಂದು ಬಳಗ ಬಂದಂಗೆ ಇವೆಲ್ಲ ನಮ್ಮನ್ನು ಗುರುತಿಸಿ ನೀವು ಬಂದಿದ್ದಕ್ಕೆ ತುಂಬ ಒಂದು ಸಂತೋಷ ಆಗಿದೆ. ಆತ್ಮೀಯ ಬಂಧುಗಳೇ, ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ ಅನ್ನೋದು ಅದು ಸಾಗರದಷ್ಟು ವಿಶಾಲವಾದದ್ದು. ಶತಶತಮಾನಗಳಿಂದ ಅದನ್ನು ಎಷ್ಟು ಅದರ ಒಂದು ಹಿಂದೆ ಸರಿಸ್ಕೊತ ಪರಕೀಯರು ಬಂದಿದ್ದರು, ಅಷ್ಟು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯ ಚಿಗುರೊಡೆದು ಬೆಳೆಯುತ್ತಾ ಬಂದಿದೆ. ಭಾಳ ಸಮೃದ್ಧವಾದಂಥ ಸಾಹಿತ್ಯ ಕನ್ನಡ ಸಾಹಿತ್ಯ ಆಗಿದೆ. ಇವತ್ತು ನಾವು ಎಲ್ಲಿ ಎಡವಿದ್ದೇವೆ, ಎಲ್ಲಿ ತಪ್ಪಿದ್ದೇವೆ ಅಂದರೆ ಆ ಹುಚ್ಚು ಭ್ರಮೆಯಲ್ಲಿ, ಇಂಗ್ಲೀಷ್ ಮಾಧ್ಯಮದ ಒಂದು ಹುಚ್ಚು ಭ್ರಮೆಯಲ್ಲಿ ನಾವೆಲ್ಲ ಸಿಲುಕಿಕೊಂಡು ಒಂದು ಕ್ಷಣಿಕ ಸುಖಕ್ಕಾಗಿ, ಒಂದು ಕ್ಷಣಿಕ ಸೌಕರ್ಯಕ್ಕಾಗಿ
ವೃತ್ತಿಪರ ಕೋರ್ಸ್ಗಳನ್ನು ಮಾಡಬೇಕು. ಮುಂದೆ ನಮ್ಮ ಮಗ ಡಾಕ್ಟರ್ ಇಂಜಿನಿಯರ್ ಆಗಬೇಕು, ಮುಂದೆ ನಮ್ಮ ಮಗ ವಿದೇಶಕ್ಕೆ ಹೋಗಬೇಕು, ಅವರೆಲ್ಲ ಡಾಲರ್ಸು ಪೌಂಡ್ಸು ಕಳಿಸ್ಬೇಕು, ನಾವು ಆಯುಷ್ಯ ಆರಾಮದ ಜೀವನ ನಡೆಸಬೇಕು ಅನ್ನೋ ಒಂದು ತಪ್ಪು ಪರಿಕಲ್ಪನೆಯಿಂದ ನಮ್ಮ ಇವತ್ತು ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಸರತ್ತಾ ಇದೆ. ನಮಗೆ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ, ಕನ್ನಡದ ಬಗ್ಗೆ ಒಂದು ಕಳಕಳಿ ಇಲ್ಲ. ಕನ್ನಡ ಅನ್ನೋ ಒಂದು ತಾಯಿಯನ್ನು ನಾವು ಇವತ್ತು ತಾಯಿಯನ್ನು ಪ್ರೀತಿಸೋದನ್ನು ಬಿಟ್ಟು ತಾಯಿಯನ್ನು ಒಂದು ಔಟ್ಹೌಸ್ನಾಗ ಇಟ್ಬಿಟ್ಟಿವಿ. ಹೀಗಾಗಿ ನಾವು ಎಷ್ಟು ಭೌತಿಕವಾಗಿ ಶ್ರೀಮಂತರಾದರೂ ಕೂಡ ಮನೆಗೆ 2 ಕಾರ್ ಅದಾವೆ, 4 ಬಂಗ್ಲೆ ಅದಾವೆ, ಹೊಲ ಅದಾವೆ, ದೊಡ್ಡ ದೊಡ್ಡ ಎಸ್ಟೇಟ್ ಅದಾವೆ, ಆದ್ರೆ ಮನಸ್ಸು ಮರಿದಾಗಿದೆ. ಹೊರಗೆ ಭೌತಿಕ ಸೌಕರ್ಯ ಸಂಪತ್ತು ಹೆಚ್ಚಾಗಿದೆ, ಆದರೆ ಮನುಷ್ಯ ಮಾನಸಿಕ ನೆಮ್ಮದಿ ಸಂತೃಪ್ತಿಯನ್ನು ಇವತ್ತು ಕಳ್ಕೊಂಡಿದ್ದಾನೆ. ಅದನ್ನು ಮತ್ತೆ ಹುಡುಕಾಕತ್ತಾನ ಅಂತ. ಅದು ಎಲ್ಲೈತಿ ಅಂದರೆ ನಮ್ಮ ಭಾಷೆಯೊಳಗೈತಿ, ನಮ್ಮ ಸಾಹಿತ್ಯದೊಳಗೈತಿ, ನಮ್ಮ ಕನ್ನಡ ಶಾಲೆಯೊಳಗೆ ಐತಿ ಅನ್ನೋದನ್ನು ನಾವು ಮರೆತು ಬಿಟ್ಟಿವಿ. ಒಂದು ಭ್ರಮೆಯೊಳಗೆ ನಾವು ಇವತ್ತು ತೇಲಾಡಕತ್ತಿರೋದ್ರಿಂದ ಇವತ್ತು ನಮ್ಮ ಸಂಸ್ಕೃತಿಗೆ ಭಾಳ ಧಕ್ಕೆ ಬಂದಿದೆ. ಆದರೆ ಕನ್ನಡ ಎಂದೂ ಅದು ಹಸ್ತಂಗತ ಆಗೋದಿಲ್ಲ, ಅದು ಸಾಯೋದಿಲ್ಲ. ಕನ್ನಡ ನಾವು ನಿರ್ಲಕ್ಷ್ಯ ಮಾಡಿದಷ್ಟು ಅದು ಮತ್ತೊಂದು ಕಡೆ ಬೆಳೀತಾ ಇರ್ತೈತಿ, ಹಬ್ಬತಾ ಇರ್ತೈತಿ ಅನ್ನೋದಕ್ಕೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕನ್ನಡ ಉಳ್ಕೊಂಡಿದೆ. ನಮ್ಮ ಜನಪದ ಸಾಹಿತ್ಯ ಚಿರಕಾಲ ಅದು ಉಳಿಯುವಂಥದ್ದು ನಮ್ಮ ಜನಪದ ಸಾಹಿತ್ಯ. ಹಾಗೆ ನಾವು ಮುಂದಾದರೂ ಎಚ್ಚರಿಕೆ ವಹಿಸಿ. ಇವತ್ತು ನಮ್ಮ ಮೊಮ್ಮಕ್ಕಳು ಕಾನ್ವೆಂಟಿಗೆ ಹೋಗ್ತಾರಂದು ನಾವು ಭಾಳ ಅಭಿಮಾನ ಪಡ್ತೀವಿ. ಆದರೆ ಕಾನ್ವೆಂಟ್ ಮಕ್ಕಳಿಗೆ ನಮ್ಮ ಮಾತೃಭಾಷೆಯಲ್ಲಿ ಎಷ್ಟು ನಾವು ತಿಳುವಳಿಕೆ ಕೊಡ್ತೀವಿ ಅಷ್ಟು ಹುಷಾರಾಕವು. ಹೌದಾ? ನಾವು ಇದಕ್ಕೆ ನಮ್ಮ ವಸ್ತುಗಳ ಪರಿಚಯವನ್ನು ನಾವು ಕನ್ನಡದಲ್ಲಿ ಮಾಡಿಕೊಟ್ರೆ ಅವು ಪಟ್ನ ಹಿಡ್ಕೋತಾವ, ನಮ್ಮ ಜೋಡಿ ಮಾತಾಡ್ತಿರ್ತಾವೆ. ಅದನ್ನು ಬಿಟ್ಕೊಟ್ಟು ನಾವು ಇಂಗ್ಲೀಷ್ದಾಗ ಆ ಶಬ್ದ ಹೇಳಿದ್ರೆ ಅದಕ್ಕೆ ಗೊಂದಲ ಆಕತಿ. ಕನ್ನಡದಾಗ ಏನೋ ಹೋಗ್ತಾವ, ಇದು ಇಂಗ್ಲೀಷ್ ಅಂತ ಹೇಳ್ತಾರೆ. ಇದು ಅವಕ್ಕೆ ಮಾನಸಿಕವಾಗಿ ಬೌದ್ಧಿಕವಾಗಿ ತಾಕಲಾಟ ಉಂಟಾಗಿ ಅವು ಏನು ಮಾಡೋಕ್ಕೆ ಚಲೋ ಹೊಟ್ಟು ಬಾಯಾಟ ಮಾಡೋಕ್ಕೆ ಚಲೋ. ಮುಂದೆ ಅದು ತಿಳಿಯಂಗಿಲ್ಲ, ಇದು ತಿಳಿಯಂಗಿಲ್ಲ, ಓನ್ಲಿ ಮಾರ್ಕ್ಸ್ ತೊಗೊಂಡು ಬಂದು ಅವಕ್ಕೆ ಗೊತ್ತಾಕತಿ. ಆ ದಿಸೆಯಲ್ಲಿ ನಾವು ಮುನ್ನುಗ್ಗದೆ ನಮ್ಮ ಸಂಸ್ಕೃತಿ, ನಮ್ಮ ಒಳ್ಳೆಯ ಸಂಸ್ಕಾರ ಸಿಗಬೇಕಾದ್ರೆ ನಾವು ಮಾತೃಭಾಷೆಯನ್ನು ಪ್ರೀತಿಸೋಣ, ಮಾತೃಭಾಷೆಯನ್ನು ಕಲಿಸೋಣ, ಮಾತೃಭಾಷೆಯನ್ನು ವೃದ್ಧಿ ಮಾಡೋದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸೋಣ. ಇದಕ್ಕೆ ನಮ್ಮ ಶರಣರ ಕೊಡುಗೆ ಬಹಳ ಅಪಾರವಾಗಿದೆ. ನನಗೆ ಇಡೀ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ಪ್ರೀತಿದಾಯಕವಾದದ್ದು ಮತ್ತು ನಾನು ಅದರಲ್ಲಿ ತೊಡಗಿಸಿಕೊಂಡದ್ದು ಶರಣ ಸಾಹಿತ್ಯದಲ್ಲಿ. ಹೀಗಾಗಿ ಯಾವಾಗಲೂ ಬಸವಣ್ಣನವರ ವಿಚಾರಧಾರೆ, ಬಸವಾದಿ ಶರಣರ ವಿಚಾರಧಾರೆಗಳನ್ನು ನಾನು ಪಾಠ ಮಾಡತಕ್ಕಂಥ ಸಂದರ್ಭ, ಆ ಕುರಿತು ನಾನು ವೈಚಾರಿಕ ಲೇಖನಗಳನ್ನು ಬರೆದಿರ್ತಕ್ಕಂಥದ್ದು, ಯಾವುದೇ ಸೆಮಿನಾರ್ಗಳಲ್ಲಿ ವರ್ಕ್ಶಾಪ್ಗಳಲ್ಲಿ ಕೂಡ ನಾನು ಬಸವ ತತ್ವದ ಬಗ್ಗೆನೇ ಅದನ್ನು ಉಪನ್ಯಾಸ ಮಾಡ್ತಕ್ಕಂಥದ್ದು. ಹೀಗಿರುವಾಗ ನಾನು ನಿವೃತ್ತಿ ಆದ ಮೇಲೆ ಸುಮಾರು ಕರೋನಾದ ಸಂದರ್ಭದಲ್ಲಿ ನಮ್ಮ ಹೆಣ್ಮಕ್ಕಳಿಗೆ, ನಮ್ಮ ಕಾಲನಿ ಒಳಗೆ ಗೃಹಿಣಿಯರಿಗೆ ಒಂದಿಷ್ಟು ಬಸವ ತತ್ವವನ್ನು ಪರಿಚಯ ಮಾಡಿಕೊಡೋಣ ಅಂತ ತಿಳ್ಕೊಂಡು ಆ ಕರೋನಾ ಸಮಯದಲ್ಲಿ ನಮ್ಮ ಮನೆಯಲ್ಲಿ ನವರಾತ್ರಿ ಬಂದಿತ್ತು. ನವರಾತ್ರಿ ಸಂದರ್ಭದಲ್ಲಿ 9 ದಿವಸ ಅವರು ಆ ಗುಡಿ ಈ ಗುಡಿ ಅಂತೂ ಹೋಗೋಂಗಿಲ್ಲ ಇದ್ರೊಳಗೆ ಕರೋನಾ ಟೈಮ್ನಾಗ. ಆ ಸಂದರ್ಭದಲ್ಲಿ ಈಗ ಬರೀ ಒಂದು ಮಾಸ್ಕ್ ಹಾಕೊಂಡವ್ರ ಬರೀ ಒಂದು ಶರಣ ಚಿಂತನೆ ಮಾಡೋಣ ಅಂತ ತಿಳ್ಕೊಂಡು ನವರಾತ್ರಿ ಒಳಗೆ 9 ದಿವಸ ನಾನು ಏನು ಮಾಡಿದ್ವಿ, ಎಲ್ಲ ಶರಣೆಯರ ಕುರಿತು ಅವರ ಜೀವನ ಸಿದ್ಧಾಂತವನ್ನು ತಿಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಆವಾಗ ಅವರಿಗೆ ಒಂದು ರುಚಿ ತಗೋತಾರೆ, ಹಿಂಗೈತೇನೋ ಅಂತ ತಿಳ್ಕೊಂಡು. ಯಾಕಂದ್ರೆ ಬಸವಣ್ಣ ಭಾಳ ದೂರಿದ್ದ. ಬಸವಣ್ಣ ಅಂದ್ರೆ ಏನು, ಶರಣ ಸಾಹಿತ್ಯ ಅಂದ್ರೆ ಏನು, ವಚನಗಳು ಅಂದ್ರೆ ಏನು ಅನ್ನೋದನ್ನು ಒಂದಿಷ್ಟು ಬಿಡಿಬಿಡಿಯಾಗಿ ಹೇಳ್ಕೊಟ್ಟಾಗ ಅವರ ಮನಸ್ಸು ಸೂರ್ಯಗೊಂಡು ಈ ಪ್ರತಿ ವರ್ಷ ನಾವು ನವರಾತ್ರಿ ಒಳಗೆ 9 ದಿವಸ ಕಟ್ಟಿಟ್ಟಂಗೆ ಶರಣ ಚಿಂತನಕ್ಕೆ ಭಾಳ ಅದ್ಭುತವಾಗಿ 100 ಜನ ಹೆಣ್ಮಕ್ಳು ಬರ್ತಾರೆ, ಕಾರ್ಯಕ್ರಮ ಮಾಡ್ತಾರೆ. ಭಾಳ ಅದ್ದೂರಿಯಾಗಿ ಅಕ್ಕನ ಜಯಂತಿ ಮಾಡ್ತೀವಿ, ಬಸವಣ್ಣನ ಜಯಂತಿ ಮಾಡ್ತೀವಿ. ಪ್ರತಿ 15 ದಿನಗಳಿಗೊಮ್ಮೆ ಯಾವ ಶರಣರ ಜಯಂತಿ ಬರ್ತೈತಿ ಆ ಜಯಂತಿಯನ್ನು ನಾವು ತಪ್ಪದೇ ನಮ್ಮ ಮಹಾಮನೆಯಲ್ಲಿ ಮಾಡ್ತೀವಿ. ಇದು ನಿರಂತರವಾಗಿ 6 ವರ್ಷದಿಂದ ನಡ್ಕೊಂಡು ಬಂದಿದೆ. ನಿನ್ನೆ ಸೋಮವಾರದ 256 ನಮಗೆ ಮಹಾಮನೆ. ಅದು ನಮ್ಮ ಇಲ್ಲಿ ಗಾರ್ಡನ್ ಇದೆ. ಆ ಗಾರ್ಡನ್ದಲ್ಲಿ ಎಲ್ಲರೂ ಕರೆಕ್ಟ್ 5 ಗಂಟೆಗೆ ಕೊಡೋದು, 6:30 ತನಕ ನಮ್ಮ ಚಿಂತನೆ ನಡೆದಿರ್ತೈತಿ. ಎಷ್ಟು ಜನ
ಪರಿವರ್ತನೆ ಆಗಿದ್ದಾರೆ, ಎಷ್ಟು ಜನ ಬಸವ ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿದ್ದಾರೆ. ಇದು ನನಗೆ ಬೇಕಾಗಿತ್ತು. ಮತ್ತು ಮಕ್ಕಳೆಲ್ಲ ವಚನ ಸಂಗೀತವನ್ನು ಹಾಡೋದು, ನಮ್ಮ ಹೆಣ್ಮಕ್ಕಳಿಗೆ ವಚನ ಬರವಣಿಗೆ ಸ್ಪರ್ಧೆಯನ್ನು ಇಟ್ಟಿವಿ. ಏನೋ ಒಂದು 40-50 ಬರ್ಬೋದು ಅಂತ ತಿಳ್ಕೊಂಡಿದ್ದು ನಾವು. 100 ಜನ ಹೆಣ್ಮಕ್ಳು ನಾವು ಯಾವಾಗ ಕನ್ನಡ ಸರಿಯಾಗಿ ಬರ್ತಿದ್ದೀವಿ ರೀ, ನೀವು ಸ್ಪರ್ಧಾ ಇಟ್ಟು ಭಾಳ ಚಲೋ ಮಾಡಿದ್ರಿ ಅಂತ ತಿಳ್ಕೊಂಡು, ಈ ದಿಸೆಯಿಂದ ಅದು ಪೆನ್ ಹಿಡಿಯಕ್ಕೆ ನಮ್ಗೆ ಸಾಧ್ಯ ಅಂತ ತಿಳ್ಕೊಂಡು ಎಷ್ಟು ಜನ ಬರ್ಬೇಕು ರೀ ಆ ಸ್ಪರ್ಧೆಗೆ. ವಯಸ್ಸಾದವ್ರ ಸತಿಗೆ ಬಂದಿದ್ದಾರೆ, 80 ವಯಸ್ಸವರು ಕೂಡ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದಿದ್ದಾರೆ. ನಮ್ಗೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಹಿಂಗೆ ನಮ್ಮ ಅಕ್ಷಯ ಕಾಲನಿಯಲ್ಲಿ ಶರಣೆ ಗಂಗಾಂಬಿಕಾ ಬಳಗವನ್ನು ಕಟ್ಟಿ ನಾವು ಅತ್ಯಂತ ರಚನಾತ್ಮಕವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ರಾಜ್ಯ ಮಟ್ಟದ ಒಂದು ಹಾಸ್ಯೋತ್ಸವ ಆಯಿತು ಇಲ್ಲಿ ಹರ್ಸೂರು ಮುಂದಲ್ಲಿ, ಜನವರಿ 17-18 ಸರ್. ನಮ್ಮ ಗಂಗಾಂಬಿಕಾ ಬಳಗದಿಂದ ಕಲ್ಯಾಣದ ಶರಣರ ದರ್ಶನ ಅಂತ ಒಂದು ನಾಟಕ ಮಾಡಿದ್ದಾರೆ. ಅಲ್ಲಿ ಏನು ಮಾಡಿದ್ವಿ ಅಂದ್ರೆ 4 ನಮ್ಮ ಶರಣರ ದಂಪತಿಗಳು, ಆ ದಂಪತಿಗಳ ಜೋಡಿ ತಗೊಂಡು ಅನುಭವ ಮಂಟಪದಲ್ಲಿ ಆ ಎಲ್ಲ ಶರಣರು ತಮ್ಮ ತಮ್ಮ ಕಾಯಕದ ಮಹತ್ವವನ್ನು ಹೇಗೆ ಹೇಳಿದರು ಅದನ್ನು ಪ್ರಸ್ತುತಪಡಿಸ್ತಾ, ಮತ್ತು ಅಲ್ಲಮ ಪ್ರಭುದೇವರ ಒಂದು ಸ್ಪಷ್ಟತೆ ಏನಿತ್ತು, ಅಕ್ಕನ ಸ್ಪಷ್ಟತೆ ಏನಿತ್ತು ಅನ್ನೋದನ್ನು ಅನುಭವ ಮಂಟಪದ ಒಂದು ಕಲ್ಪನೆಯನ್ನು ಮಾಡ್ತಾ ನಮ್ಮ ಗಂಗಾಂಬಿಕಾ ಬಳಗದ ಸದಸ್ಯರೆಲ್ಲ ಭಾಳ ತುಂಬ ಚೆನ್ನಾಗಿ ಪಾತ್ರವನ್ನು ನಿರ್ವಹಿಸಿದರು. ಹೀಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಳಗ ಅದನ್ನು ಕಾರ್ಯೋನ್ಮುಖ ಆಗಿರ್ತೈತಿ, ಭಾಳ ಆ್ಯಕ್ಟಿವ್ ಆಗಿ ನಮ್ಮ ಸದಸ್ಯರು ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಅನ್ನೋದು ನಮಗೆ ಇಷ್ಟು ಖುಷಿ ಆಗೈತಲ್ಲ. ಕನಸು ಮನಸ್ಸಿನಾಗಿರಲಿಲ್ಲ ಖರೆ ಅಂದರೆ ಬಸವಣ್ಣ ತಾನ ಕಲಿಸ್ಬಿಟ್ಟಾನೆ. ನೋಡ್ರಿ ನಮ್ಮ ಮನೆಯಾಗ ಇವತ್ತು ಇಂಥದ್ದೊಂದು ವೇದಿಕೆ ಸಜ್ಜಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಹುಬ್ಬಳ್ಳಿ. ಈ ತಾಲೂಕಾ ಘಟಕದಿಂದ ಮೊನ್ನೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಮಾಡಿ ರೊಕ್ಕ ಸಂಗ್ರಹ ಮಾಡಿ ಮತ್ತೆ ಉಳಿಸಿ ಅದನ್ನು ಎಫ್ಡಿ ಇಟ್ಟು ಮುಂದಿನ ಕಾರ್ಯಕ್ರಮ ಭಾಳ ಸಂತೋಷ ಆಗ್ತದೆ. ಇದು ಅಂದರೆ ಒಂದೊಂದೇ ಪ್ರಗತಿಯ ಹೆಜ್ಜೆ. ಶರಣರ ಸಂದೇಶವನ್ನು ಸಾರತಕ್ಕಂಥ, ಅದನ್ನು ಬೆಳೆಸ್ತಕ್ಕಂಥ ಒಂದು ಕರ್ತವ್ಯ ಪ್ರಜ್ಞೆಯನ್ನು ಇಟ್ಕೊಂಡು ಮಾಡಕತ್ತಿರಲಿಲ್ಲ. ಅದು ಭಾಳಷ್ಟು ಸಂತೋಷದ ಸಂಗತಿಯಾಗಿದೆ. ನೀವು ಒಂದು ಹೆಜ್ಜೆ ನಡೆದ್ರೆ ಬಸವಣ್ಣ 10 ಹೆಜ್ಜೆ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಆ ದಿಸೆಯಲ್ಲಿ ಇನ್ನೂ ಒಂದು ಶರಣ ಸಾಹಿತ್ಯ ಬೆಳೀಲಿ ಪ್ರಖರಗಳಲ್ಲಿ. ಯಾಕೆಂದರೆ ಬಸವಣ್ಣನವರು ವಿಶ್ವಗುರು ಆಗಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಅವರು ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ. ನಾವು ಭಾಳ ಅಭಿಮಾನ ಪಡಬೇಕು, ಭಾಳ ಹೆಮ್ಮೆ ಪಡಬೇಕು. ಕನ್ನಡಿಗರೆಲ್ಲ, ಇಡೀ ಕನ್ನಡಿಗರೆಲ್ಲ ಜಾತಿ ಮತ್ತು ಪಂಥ ಭೇದ ಇಲ್ಲದೆ ಬಸವಣ್ಣ ಇವತ್ತು ಸಾಂಸ್ಕೃತಿಕ ನಾಯಕ ಆಗಿದ್ದಾನಲ್ಲ. ಯಾಕೆಂದರೆ ಬಸವಣ್ಣ ಮನುಷ್ಯತ್ವ ಅಥವಾ ಮಾನವೀಯತೆ ಅನ್ನೋದು ಅದು ಹೆಂಗೆ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಕಲಿಸ್ತಾರೆ. ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ. ಇಷ್ಟೆಲ್ಲ ನಮ್ಗೆ ಉಣ್ಣಾಕ ಕಲಿಸ್ಯಾರ, ಉಡಾಕ ಕಲಿಸ್ಯಾರ, ನಾವು ವಿಚಾರ ಮಾಡೋಕ್ಕೆ ಕಲಿಸ್ಯಾರ, ನಾವು ಹೆಂಗೆ ನಡ್ಕೋಬೇಕು ಅನ್ನೋದು ಕಲಿಸ್ಯಾರ. ಜೀವನ ಸಿದ್ಧಾಂತ ದಾರಿಯಲ್ಲಿ ನಡೆದ್ರೆ ನಮ್ಮ ಜೀವನ ನಿಜವಾಗಿಯೂ ಸಂತೃಪ್ತ ಜೀವನ ಆಗ್ತೈತಿ, ಆನಂದದ ಜೀವನ ಆಗ್ತೈತಿ. ನಮಗೆ ಮತ್ತೇನು ಈ ಜೀವನದಾಗ ಆನಂದ ಕೊಡೋದಂತಂದ್ರೆ ಅದು ಶರಣರ ನಡೆನುಡಿ ಸಿದ್ಧಾಂತ, ಶರಣರ ತತ್ವಪಾಲನೆ. ಅದರಲ್ಲಿ ನಾವು ನಿಜವಾದ ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯ ಐತಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿನ್ನೆ ಲೋಕಾಪುರ ಸರ್ ಫೋನ್ ಮಾಡಿದ್ರು ಅಚಾನಕ್ಕಾಗಿ. ಅದಕ್ಕೆ ಅವರೆಲ್ಲ ಅಂದರು ಬಯೋಡಾಟ ಕಳಿಸ್ರಿ, ಅವರು ಎದಕ್ಕೆ ಬೇಕಾಗಿತ್ತು ಕಳಿಸ್ರಿ ಅಂತಂದು. ಎದಕ್ಕೆ ಹೇಳಿ ಅಂತಂದರೆ ಅವರು ಯಾವುದೋ ರಾಜ್ಯ ಮಟ್ಟದ ಪ್ರಶಸ್ತಿ ಐತ್ರಿ, ಅದನ್ನ ನಿಮ್ಗೆ ಕೊಡ್ಬೇಕಂತ ಮಾಡೀನಿ. ಅದನ್ನ ಪ್ರಶಸ್ತಿ ಆದ ದಯವಿಟ್ಟು ಮಾಡಿ ಸರ್, ಮತ್ತೆ ಯಾವ್ದಾದ್ರು ಸೆಮಿನಾರ್ಗೆ ಪೇಪರ್ ಪ್ರೆಸೆಂಟ್ ಮಾಡ್ತೀನಿ. ಬ್ಯಾಡ್ರಿ ಪ್ರಶಸ್ತಿ ನಾ ಕಳ್ಸಂಗಿಲ್ಲ, ನಿಮ್ಗೆ ಆಸೆ ಇಲ್ಲ ಅಂದ್ರೆ ಇಲ್ಲ. ಸರಿ ಸರ್, ಹೌದ್ರಿ ಅಂತಾರೆ. ಭಾಳ ಆತ್ಮೀಯರು ನಮ್ಮ ಲೋಕಾಪುರ ಸರ್, ಆತ್ಮೀಯರು, ಒಳ್ಳೆಯ ಕಥೆಗಾರರು, ಒಳ್ಳೆಯ ಕಾದಂಬರಿಕಾರರು, ಒಳ್ಳೆಯ ಸಾಹಿತಿಗಳು. ಅವ್ರು ನಮ್ಮ ಸ್ಟೂಡೆಂಟ ಆಗಿ ಮತ್ತು ನಮ್ಮ ಜೊತೆಗೆ ಸಹೋದ್ಯೋಗಿಯಾಗಿ ಅವ್ರು ಮುಧೋಳದಾಗ ನಮ್ಮ BV ಸಂಘದ ಕಾಲೇಜಲ್ಲಿ ಅವ್ರು ಬಂದರು. ಸಿಂದಗಿಯಿಂದ
ಮುಧೋಳಕ್ಕೆ ಬಂದರು. ಮುಧೋಳದಿಂದ ನನ್ನ ಪೋಸ್ಟಿಗೆ ಬಾಗಲಕೋಟೆಗೆ ಬರ್ಬೇಕಂತ ಪ್ರಯತ್ನ ಮಾಡಿದರು. ನಾ ಬಾಗಲಕೋಟೆಯಿಂದ ಹುಬ್ಬಳ್ಳಿಗೆ ಬಂದೆ. ಅದು ಬ್ಯಾಕ್ಲಾಗ್ ಹುದ್ದೆ ಇದ್ದದ್ರಿಂದ ಬಹುಶಃ ಅವ್ರಿಗೆ ಬರೋಕ್ಕೆ ಆಗಲಿಲ್ಲ, ಮತ್ತು ಅವ್ರು ಸಿಗಲಿಲ್ಲ, ಹೋಗ್ಬೇಕಾಗ. ಹಿಂಗೆ ಅವರ ನಮ್ಮ ನಡುವಿನ ಒಂದು ಬಾಂಧವ್ಯ ಭಾಳ ಅನ್ಯೋನ್ಯವಾದಂಥದ್ದು. ನಮಗೆ ಸುಮಾರು ಶರಣ ಸಾಹಿತ್ಯದ ಕುರಿತಾಗಿ ಒಂದು 8-10 ಕೃತಿಗಳನ್ನು ಬರೆದಿದ್ದು, ಒಂದು 40-45 ಲೇಖನಗಳು ಪಬ್ಲಿಷ್ ಆಗಿದ್ದಾವೆ ಬೇರೆ ಬೇರೆ ಸ್ಮರಣ ಸಂಚಿಕೆಗಳಲ್ಲಿ, ಅಭಿನಂದನಾ ಗ್ರಂಥಗಳಲ್ಲಿ. ನನ್ನ ಬಯೋಟ ರೆಡಿ ಮಾಡ್ಬೇಕಾದ್ರೆ ನನಗೆ ಆಶ್ಚರ್ಯ ಆಯ್ತು, ನಾ ಯಾವಾಗ ಇದನ್ನು ಮಾಡಿರಬೇಕು ಅಂತ. ಹಂಗೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಎಲ್ಲರ ಅಂಗಡಿ ಸರ್ ಒಂದಿನ ಪ್ರಸ್ತಾಪ ಮಾಡಿದ್ರು, ನಿಮಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮಾಡ್ತೀನಿ ಸರ್, ದಯವಿಟ್ಟು ಬೇಡ, ಈ ಮಾತು ಬಿಟ್ಟು ನನಗೆ ಬೇರೆ ಏನಾರ ಕೆಲಸ ಕೊಟ್ಟು ಮಾಡ್ತೀನಿ, ನಾನು ಸರ್ವಾಧ್ಯಕ್ಷ ಆಗೋದಿಲ್ಲ. ಅವಾಗ 1 ತಿಂಗಳು ಅವ್ರ ಜೊತೆಗೆ ನಾನು ಹಾಕ್ಯಾಡಿದ್ದೆ. ಬೇಡ ಸರ್, ನನಗೆ ಯಾವ ಪದವಿ ಬೇಡ, ನನಗೆ ಏನು ಕೆಲಸ ಕೊಡಲಿ ಮೇಡಮ್, ಹಾಗೆಲ್ಲ ಅನ್ನಕ್ಕೆ ಬರೋಂಗಿಲ್ಲ, ನಾವು ನಿಮಗೆ ಕೇಳಿ ಮಾಡೋಂಗಿಲ್ಲ, 4 ಮಂದಿ ಕೇಳಿ ಮಾಡ್ತೇವೆ. ನಾವು ಯಾರ್ದು ಅಭಿಪ್ರಾಯ ಇರ್ತೈತಿ ಅವ್ರು ಕೇಳ್ಕೊಂಡು ಮಾಡೋದಿರ್ತೈತಿ, ನಾವು ನಿಮ್ಮ ಮಾತು ಕೇಳಿ ಮಾಡೋಂಗಿಲ್ಲ, ದಯವಿಟ್ಟು ಒಪ್ಕೊಳ್ಳಿ ಅಂತಂದಾಗ ಅವ್ರ ಒತ್ತಡಕ್ಕೆ ಮನದು ನಾನು ಒಪ್ಕೊಂಡೆ. ಕಳೆದ ತಿಂಗಳು ಅವ್ರು ಬಂದು ನನಗೆ ಆಮಂತ್ರಣ ಪತ್ರ ಕೊಟ್ಟರು. ಮಾರ್ಚ್ 15ಕ್ಕೆ ಫಿಕ್ಸ್ ಮಾಡಿದ್ವಿ. ಇವತ್ತು ಧಾರವಾಡ ಆಕಾಶವಾಣಿಯಲ್ಲಿ ಸಂದರ್ಶನ ಇದೆ, ಅಲ್ಲಿ ಹೋಗಿ ನಾಳೆ ಕೊಟ್ಟ ಒಂದು ಸಂದರ್ಶನ ಮಾಡ್ಬೋದು. ಮತ್ತು ನಾಳೆ KLU ಕೂಡ ಸಂದರ್ಶನ ಮಾಡ್ಯಾರ. ಅದರ ಮಧ್ಯೆ ನಿಮ್ಮದು ದೊಡ್ಡ ಸಂದರ್ಶನವೂ ಆಯ್ತು, ಅಭಿನಂದನೂ ಆಯ್ತು. ನಿಮ್ಮ ಪ್ರೀತಿ, ವಿಶ್ವಾಸ ಮತ್ತು ಅಂತಃಕರಣಕ್ಕೆ ನಾ ಏನು ಕೊಡೋಕ್ಕೆ ಸಾಧ್ಯ? ಏನಿಲ್ಲ, ಬಾಗಿಲ ತಲೆ ಮುಗಿದ ಕೈ, ಕೂಡಲ ಸಂಗಮ ದೇವ ಅದೇ ನನಗೆ ದಿವ್ಯ ಅನ್ನುವಂಥ ಹಾಗೆ ನೀವೆಲ್ಲ ನನ್ನ ಅಭಿಮಾನಿಗಳಾಗಿ, ನನ್ನ ತಂದೆ ತಾಯಿಗಳಾಗಿ, ಸಹೋದರರಾಗಿ ಯಾವತ್ತೂ ನನ್ನ ಕಾರ್ಯಕ್ಕೆ ತಾವು ಬೆಂಬಲವನ್ನು ಕೊಡ್ತಾ, ಬೆನ್ನು ತಟ್ತಾ ಇರಬೇಕು. ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ನಾನು ಇನ್ನೂ ಬಹಳ ಕೆಲಸ ಮಾಡೋದಿದೆ. ಆ ಕೆಲಸವನ್ನು ಅಪ್ಪ ಬಸವಣ್ಣನವರ ಒಂದು ಕೃಪೆಯ ಮೂಲಕ ಅದನ್ನು ನಿರ್ವಹಿಸುವಂಥ ಒಂದು ಪ್ರಯತ್ನವನ್ನು ತಮ್ಮ ಮುಂದೆ ಬಯಸ್ತಾ ಇದ್ದೀನಿ. ಭಾವ ತುಂಬಿ ಬಂದಿದೆ, ಮಾತುಗಳು ಮೌನ ಆಗ್ತಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಶರಣು ಶರಣ. ಅವಲೋಹದ ಕೀಳು ನೋಡಿಲ್ಲ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೀಳು ನೋಡಿ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸುಂದರವಾದ, ಅದ್ಭುತವಾದ, ಭಾವನಾತ್ಮಕವಾದ, ಚಾರಿತ್ರಿಕವಾದಂತಹ ಕಾರ್ಯಕ್ರಮ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಹುಬ್ಬಳ್ಳಿ ಶಹರದ ಎಲ್ಲ ಪದಾಧಿಕಾರಿಗಳು ಸಂಯೋಜನೆ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಾವು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ನಾನು ತುಂಬ ಹೃದಯದ ಅಭಿಮಾನದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇವತ್ತು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ತಮ್ಮ ಸಹೋದರಿಯಾಗಿ, ತಮ್ಮ ತಂಗಿಯಾಗಿರ್ಬೋದು, ಅಕ್ಕ ಆಗಿರ್ಬೋದು, ತಾಯಿಯಾಗಿರ್ಬೋದು, ಪಕ್ಕದಲ್ಲಿ ಆ ನಿಮ್ಮ ಅಂತಃಕರಣದ ಒಂದು ಬಾಂಧವ್ಯ ಏನಿದೆ ಅದು ಭಾಳ ದೊಡ್ಡದಾಗುತ್ತೆ. ಅದು ಚಿಕ್ಕ ಸನ್ಮಾನ, ದೊಡ್ಡ ಸನ್ಮಾನ, ಅದರ ಸನ್ಮಾನದಲ್ಲಿ ದೊಡ್ಡದು ಚಿಕ್ಕದು ಇರೋದಿಲ್ಲ. ಅದು ಏನಿರ್ತೈತಿ ಅಂದರೆ ಪ್ರೀತಿ ಇರ್ತೈತಿ, ಅಂತಃಕರಣ ಇರ್ತೈತಿ, ಅಭಿಮಾನ ಇರ್ತೈತಿ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ನನ್ನ ಹಿಂದೆ ಅಣ್ಣ ತಮ್ಮಂತ ಇರಬೇಕು. ಯಾಕಂದರೆ ತಮ್ಮರು ಇದ್ದಪ್ಪ ಅಂದರೆ ಉಡ್ಯಾಗ ಅವ್ರು ಮುತ್ತು ಹಾಕ್ತಾರೆ, ಮತ್ತು ನೀವು ಮುಂದೆ ನಡೆಯವ ಅಂತ ತಿಳ್ಕೊಂಡು ನಮ್ಮ ಬೆನ್ನನ್ನು ಚಪ್ಪರಿಸ್ತಾರೆ, ನಮಗೆ ಆಶೀರ್ವಾದ ಮಾಡ್ತಾರೆ. ನಿಮ್ಮೆಲ್ಲರ ಒಂದು ಸಹಕಾರ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಅಭಿಮಾನ, ನಮ್ಮ ಆಶೀರ್ವಾದದ ಬಲದಿಂದ ಏನೋ ಇದೊಂದು ಸ್ಥಾನವನ್ನು ಬಸವಣ್ಣ ಮನುಷ್ಯ ಮಾತನ್ನು ಈ ಸಂದರ್ಭದಲ್ಲಿ ನಾನು ಭಾಳ
ಅಂತ ನಾಡಿನ ಹೆಸರಾಂತ ಗಾಯಕರು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಆದಂತಹ ಜಾನಪದ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ರಾಮು ಮೂಲಿಗೆ ಅವರು ನಮ್ಮ ಮನೆಗೆ ಬಂದದ್ದೇ ದೊಡ್ಡ ಭಾಗ್ಯ. ಅದೇ ರೀತಿಯಾಗಿ ಎಲ್ಲ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ನಾವು ಕರೆದು ಬರೋದಿಲ್ಲ, ಮತ್ತು ನಾವು ಯಾರ್ಯಾರು ಏನೇನು ಎಲ್ಲೆಲ್ಲಿ ಗುರುತಿಸಕ್ಕೂ ಆಗೋದಿಲ್ಲ. ಯಾಕಂದರೆ ಹುಬ್ಬಳ್ಳಿ ನಗರದಾಗ ಎಲ್ಲೆಲ್ಲಿ ಏನೇನೋ ಕಾರ್ಯಕ್ರಮ ನಡೀತಿರ್ತಾವೆ, ಸುಮ್ಮನೆ ಪೇಪರ್ದಾಗ ನೋಡ್ತೀವಿ, ಓದ್ತೀವಿ. ವಸಂತ ಅಕ್ಷಿಮನಿ ಅವ್ರು ಬರ್ತಾರೆ ಪೇಪರ್ದಾಗ, ಎಮ್ಮೆ ಅವ್ರು ಬರ್ತಾರೆ, ನಮ್ಮ ಇವರು ಶಿವಶಂಕರ್ ಅವ್ರು ಬರ್ತಾರೆ, ಹೌದು ಇರ್ತಾರೆ ಮಾಡ್ತಾರೆ. ಆದ್ರೆ ಅವ್ರನ್ನ ಇವತ್ತೆಲ್ಲ ಮುಖತಃ ನೋಡಿ ಭಾಳ ಸಂತೋಷ ಆಗ್ತದೆ. ನಮ್ಮ ಮನೆಗೆ ಇವತ್ತು ಏನು ಒಂದು ದೊಡ್ಡ ಮದುವೆ ಕಾರ್ಯಕ್ರಮ ಅಂದಂಗೆ ಬಂದು ಬಳಗ ಬಂದಂಗೆ ಇವೆಲ್ಲ ನಮ್ಮನ್ನು ಗುರುತಿಸಿ ನೀವು ಬಂದಿದ್ದಕ್ಕೆ ತುಂಬ ಒಂದು ಸಂತೋಷ ಆಗಿದೆ. ಆತ್ಮೀಯ ಬಂಧುಗಳೇ, ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ ಅನ್ನೋದು ಅದು ಸಾಗರದಷ್ಟು ವಿಶಾಲವಾದದ್ದು. ಶತಶತಮಾನಗಳಿಂದ ಅದನ್ನು ಎಷ್ಟು ಅದರ ಒಂದು ಹಿಂದೆ ಸರಿಸ್ಕೊತ ಪರಕೀಯರು ಬಂದಿದ್ದರು, ಅಷ್ಟು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯ ಚಿಗುರೊಡೆದು ಬೆಳೆಯುತ್ತಾ ಬಂದಿದೆ. ಭಾಳ ಸಮೃದ್ಧವಾದಂಥ ಸಾಹಿತ್ಯ ಕನ್ನಡ ಸಾಹಿತ್ಯ ಆಗಿದೆ. ಇವತ್ತು ನಾವು ಎಲ್ಲಿ ಎಡವಿದ್ದೇವೆ, ಎಲ್ಲಿ ತಪ್ಪಿದ್ದೇವೆ ಅಂದರೆ ಆ ಹುಚ್ಚು ಭ್ರಮೆಯಲ್ಲಿ, ಇಂಗ್ಲಿಷ್ ಮಾಧ್ಯಮದ ಒಂದು ಹುಚ್ಚು ಭ್ರಮೆಯಲ್ಲಿ ನಾವೆಲ್ಲ ಸಿಲುಕಿಕೊಂಡು ಒಂದು ಕ್ಷಣಿಕ ಸುಖಕ್ಕಾಗಿ, ಒಂದು ಕ್ಷಣಿಕ ಸೌಕರ್ಯಕ್ಕಾಗಿ ವೃತ್ತಿಪರ ಕೋರ್ಸ್ಗಳನ್ನು ಮಾಡಬೇಕು, ಮುಂದೆ ನಮ್ಮ ಮಗ ಡಾಕ್ಟರ್ ಇಂಜಿನಿಯರ್ ಆಗಬೇಕು, ಮುಂದೆ ನಮ್ಮ ಮಗ ವಿದೇಶಕ್ಕೆ ಹೋಗಬೇಕು, ಅವರೆಲ್ಲ ಡಾಲರ್ಸು ಪೌಂಡ್ಸು ಕಳಿಸ್ಬೇಕು, ನಾವು ಆಯುಷ್ಯ ಆರಾಮದ ಜೀವನ ನಡೆಸಬೇಕು ಅನ್ನೋ ಒಂದು ತಪ್ಪು ಪರಿಕಲ್ಪನೆಯಿಂದ ನಮ್ಮ ಇವತ್ತು ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಸರತ್ತಾ ಇದೆ. ನಮಗೆ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ, ಕನ್ನಡದ ಬಗ್ಗೆ ಒಂದು ಕಳಕಳಿ ಇಲ್ಲ. ಕನ್ನಡ ಅನ್ನೋ ಒಂದು ತಾಯಿಯನ್ನು ನಾವು ಇವತ್ತು ತಾಯಿಯನ್ನು ಪ್ರೀತಿಸೋದನ್ನು ಬಿಟ್ಟು ತಾಯಿಯನ್ನು ಒಂದು ಔಟ್ಹೌಸ್ನಾಗ ಇಟ್ಬಿಟ್ಟಿವಿ ನಾವು. ಹೀಗಾಗಿ ನಾವು ಎಷ್ಟು ಭೌತಿಕವಾಗಿ ಶ್ರೀಮಂತರಾದರೂ ಕೂಡ ಮನೆಗೆ ಎರಡೆರಡು ಕಾರ್ ಅದಾವೆ, ನಾಲ್ಕು ಬಂಗ್ಲೆ ಅದಾವೆ, ಹೊಲ ಅದಾವೆ, ದೊಡ್ಡ ದೊಡ್ಡ ಎಸ್ಟೇಟ್ ಅದಾವೆ, ಆದ್ರೆ ಮನಸ್ಸು ಬರಿದಾಗಿದೆ. ಹೊರಗೆ ಭೌತಿಕ ಸೌಕರ್ಯ ಸಂಪತ್ತು ಹೆಚ್ಚಾಗಿದೆ, ಆದರೆ ಮನುಷ್ಯ ಮಾನಸಿಕ ನೆಮ್ಮದಿ ಸಂತೃಪ್ತಿಯನ್ನು ಇವತ್ತು ಕಳ್ಕೊಂಡಿದ್ದಾನೆ. ಅದನ್ನು ಮತ್ತೆ ಹುಡುಕಾಕತ್ತಾನ ಅಂತ. ಅದು ಎಲ್ಲೈತಿ ಅಂದರೆ ನಮ್ಮ ಭಾಷೆಯೊಳಗೈತಿ, ನಮ್ಮ ಸಾಹಿತ್ಯದೊಳಗೈತಿ, ನಮ್ಮ ಕನ್ನಡ ಶಾಲೆಯೊಳಗೆ ಐತಿ ಅನ್ನೋದನ್ನು ನಾವು ಮರೆತು ಬಿಟ್ಟಿವಿ. ಒಂದು ಭ್ರಮೆಯೊಳಗೆ ನಾವು ಇವತ್ತು ತೇಲಾಡಕತ್ತಿರೋದ್ರಿಂದ ಇವತ್ತು ನಮ್ಮ ಸಂಸ್ಕೃತಿಗೆ ಭಾಳ ಧಕ್ಕೆ ಬಂದಿದೆ. ಆದರೆ ಕನ್ನಡ ಎಂದೂ ಅದು ಹಸ್ತಂಗತ ಆಗೋದಿಲ್ಲ, ಅದು ಸಾಯೋದಿಲ್ಲ. ಕನ್ನಡ ನಾವು ನಿರ್ಲಕ್ಷ್ಯ ಮಾಡಿದಷ್ಟು ಅದು ಮತ್ತೊಂದು ಕಡೆ ಬೆಳೀತಾ ಇರ್ತೈತಿ, ಹಬ್ಬತಾ ಇರ್ತೈತಿ ಅನ್ನೋದಕ್ಕೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕನ್ನಡ ಉಳ್ಕೊಂಡಿದೆ. ನಮ್ಮ ಜನಪದ ಸಾಹಿತ್ಯ ಚಿರಕಾಲ ಅದು ಉಳಿಯುವಂಥದ್ದು ನಮ್ಮ ಜನಪದ ಸಾಹಿತ್ಯ. ಹಾಗೆ ನಾವು ಮುಂದಾದರೂ ಎಚ್ಚರಿಕೆ ವಹಿಸಿ, ಇವತ್ತು ನಮ್ಮ ಮೊಮ್ಮಕ್ಕಳು ಕಾನ್ವೆಂಟಿಗೆ ಹೋಗ್ತಾರಂದು ನಾವು ಭಾಳ ಅಭಿಮಾನ ಪಡ್ತೀವಿ. ಆದರೆ ಕಾನ್ವೆಂಟ್ ಮಕ್ಕಳಿಗೆ ನಮ್ಮ ಮಾತೃಭಾಷೆಯಲ್ಲಿ ಎಷ್ಟು ನಾವು ತಿಳುವಳಿಕೆ ಕೊಡ್ತೀವಿ ಅಷ್ಟು ಹುಷಾರಾಕವು. ಹೌದಾ? ನಾವು ಇದಕ್ಕೆ ನಮ್ಮ ವಸ್ತುಗಳ ಪರಿಚಯವನ್ನು ನಾವು ಕನ್ನಡದಲ್ಲಿ ಮಾಡಿಕೊಟ್ರೆ ಅವು ಪಟ್ನ ಹಿಡ್ಕೋತಾವ, ನಮ್ಮ ಜೋಡಿ ಮಾತಾಡ್ತಿರ್ತಾವೆ. ಅದನ್ನು ಬಿಟ್ಕೊಟ್ಟು ನಾವು ಇಂಗ್ಲೀಷ್ದಾಗ ಆ ಶಬ್ದ ಹೇಳಿದ್ರೆ ಅದಕ್ಕೆ ಗೊಂದಲ ಆಗತ್ತೆ. ಕನ್ನಡದಾಗ ಏನೋ ಹೋಗ್ತಾವ, ಇದು ಇಂಗ್ಲೀಷ್ ಅಂತ ಹೇಳ್ತಾರೆ. ಇದು ಅವಕ್ಕೆ ಮಾನಸಿಕವಾಗಿ, ಬೌದ್ಧಿಕವಾಗಿ ತಾಕಲಾಟ ಉಂಟಾಗಿ ಅವು ಏನು ಮಾಡೋಕ್ಕೆ ಚಲೋ ಅಥವಾ ಬಾಯಾಟ ಮಾಡೋಕ್ಕೆ ಚಲೋ. ಮುಂದೆ ಅದು ತಿಳಿಯಂಗಿಲ್ಲ, ಇದು ತಿಳಿಯಂಗಿಲ್ಲ, ಓನ್ಲಿ ಮಾರ್ಕ್ಸ್ ತೊಗೊಂಡು ಬಂದರೆ ಅವಕ್ಕೆ ಗೊತ್ತಾಗ್ತೈತಿ. ಆ ದಿಸೆಯಲ್ಲಿ ನಾವು ಮುನ್ನುಗ್ಗದೆ ನಮ್ಮ ಸಂಸ್ಕೃತಿ, ನಮ್ಮ ಒಳ್ಳೆಯ ಸಂಸ್ಕಾರ ಸಿಗಬೇಕಾದ್ರೆ ನಾವು ಮಾತೃಭಾಷೆಯನ್ನು ಪ್ರೀತಿಸೋಣ, ಮಾತೃಭಾಷೆಯನ್ನು ಕಲಿಸೋಣ, ಮಾತೃಭಾಷೆಯನ್ನು ವೃದ್ಧಿ ಮಾಡೋದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸೋಣ. ಇದಕ್ಕೆ ನಮ್ಮ ಶರಣರ ಕೊಡುಗೆ ಬಹಳ ಅಪಾರವಾಗಿದೆ. ನನಗೆ ಇಡೀ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ಪ್ರೀತಿದಾಯಕವಾದದ್ದು ಮತ್ತು ನಾನು ಅದರಲ್ಲಿ ತೊಡಗಿಸಿಕೊಂಡದ್ದು ಶರಣ ಸಾಹಿತ್ಯದಲ್ಲಿ. ಹೀಗಾಗಿ ಯಾವಾಗಲೂ ಬಸವಣ್ಣನವರ ವಿಚಾರಧಾರೆ,
ಬಸವಾದಿ ಶರಣರ ವಿಚಾರಧಾರೆಗಳನ್ನು ನಾನು ಪಾಠ ಮಾಡತಕ್ಕಂಥ ಸಂದರ್ಭ, ಆ ಕುರಿತು ನಾನು ವೈಚಾರಿಕ ಲೇಖನಗಳನ್ನು ಬರೆದಿರ್ತಕ್ಕಂಥದ್ದು, ಯಾವುದೇ ಸೆಮಿನಾರ್ಗಳಲ್ಲಿ ವರ್ಕ್ಶಾಪ್ಗಳಲ್ಲಿ ಕೂಡ ನಾನು ಬಸವ ತತ್ವದ ಬಗ್ಗೆನೇ ಅದನ್ನು ಉಪನ್ಯಾಸ ಮಾಡ್ತಕ್ಕಂಥದ್ದು. ಹೀಗಿರುವಾಗ ನಾನು ನಿವೃತ್ತಿ ಆದಮೇಲೆ ಸುಮಾರು ಕರೋನಾದ ಸಂದರ್ಭದಲ್ಲಿ ನಮ್ಮ ಹೆಣ್ಮಕ್ಕಳಿಗೆ, ನಮ್ಮ ಕಾಲನಿ ಒಳಗೆ, ನಮ್ಮ ಗೃಹಿಣಿಯರಿಗೆ ಒಂದಿಷ್ಟು ಬಸವ ತತ್ವವನ್ನು ಪರಿಚಯ ಮಾಡಿಕೊಡೋಣ ಅಂತ ತಿಳ್ಕೊಂಡು ಆ ಕರೋನಾ ಸಮಯದಲ್ಲಿ ನಮ್ಮ ಮನೆಯಲ್ಲಿ ನವರಾತ್ರಿ ಬಂದಿತ್ತು. ನವರಾತ್ರಿ ಸಂದರ್ಭದಲ್ಲಿ 9 ದಿವಸ ಅವರು ಆ ಗುಡಿ ಈ ಗುಡಿ ಅಂತೂ ಹೋಗೋಂಗಿಲ್ಲ ಇದ್ರೊಳಗೆ ಕರೋನಾ ಟೈಮ್ನಾಗ. ಆ ಸಂದರ್ಭದಲ್ಲಿ ಈಗ ಬರೀ ಒಂದು ಮಾಸ್ಕ್ ಹಾಕ್ಕೊಂಡವ್ರು ಬರೀ ಒಂದು ಶರಣ ಚಿಂತನೆ ಮಾಡೋಣ ಅಂತ ತಿಳ್ಕೊಂಡು ನವರಾತ್ರಿ ಒಳಗೆ 9 ದಿವಸ ನಾನು ಏನು ಮಾಡಿದ್ವಿ, ಎಲ್ಲ ಶರಣೆಯರ ಕುರಿತು ಅವರ ಜೀವನ ಸಿದ್ಧಾಂತವನ್ನು ತಿಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಆವಾಗ ಅವರಿಗೆ ಒಂದು ರುಚಿ ತಗೋತಾರೆ, ಹಿಂಗೈತೇನೋ ಅಂತ ತಿಳ್ಕೊಂಡು. ಯಾಕಂದ್ರೆ ಬಸವಣ್ಣ ಭಾಳ ದೂರಿದ್ದ. ಬಸವಣ್ಣ ಅಂದ್ರೆ ಏನು, ಶರಣ ಸಾಹಿತ್ಯ ಅಂದ್ರೆ ಏನು, ವಚನಗಳು ಅಂದ್ರೆ ಏನು ಅನ್ನೋದನ್ನು ಒಂದಿಷ್ಟು ಬಿಡಿ ಬಿಡಿಯಾಗಿ ಹೇಳ್ಕೊಟ್ಟಾಗ ಅವರ ಮನಸ್ಸು ಸೂರಿ ಬಂತು. ಈ ಪ್ರತಿ ವರ್ಷ ನಾವು ನವರಾತ್ರಿ ಒಳಗೆ 9 ದಿವಸ ಕಟ್ಟಿಟ್ಟಂಗೆ ಶರಣ ಚಿಂತನಕ್ಕೆ ಭಾಳ ಅದ್ಭುತವಾಗಿ 100 ಜನ ಹೆಣ್ಮಕ್ಳು ಬರ್ತಾರೆ, ಕಾರ್ಯಕ್ರಮ ಮಾಡ್ತಾರೆ. ಭಾಳ ಅದ್ದೂರಿಯಾಗಿ ಅಕ್ಕನ ಜಯಂತಿ ಮಾಡ್ತೀವಿ, ಬಸವಣ್ಣನ ಜಯಂತಿ ಮಾಡ್ತೀವಿ. ಪ್ರತಿ 15 ದಿನಗಳಿಗೊಮ್ಮೆ ಯಾವ ಶರಣರ ಜಯಂತಿ ಬರ್ತೈತಿ ಆ ಜಯಂತಿಯನ್ನು ನಾವು ತಪ್ಪದೆ ನಮ್ಮ ಮಹಾಮನೆಯಲ್ಲಿ ಮಾಡ್ತೀವಿ. ಇದು ನಿರಂತರವಾಗಿ 6 ವರ್ಷದಿಂದ ನಡ್ಕೊಂಡು ಬಂದಿದೆ. ನಿನ್ನೆ ಸೋಮವಾರದ 256 ನಮಗೆ ಮಹಾಮನೆ. ಅದು ನಮ್ಮ ಇಲ್ಲಿ ಗಾರ್ಡನ್ ಇದೆ. ಆ ಗಾರ್ಡನ್ದಲ್ಲಿ ಎಲ್ಲರೂ ಕರೆಕ್ಟ್ 5 ಗಂಟೆಗೆ ಕೊಡೋದು, 6:30 ತನಕ ನಮ್ಮ ಚಿಂತನೆ ನಡೆದಿರ್ತೈತಿ. ಎಷ್ಟು ಜನ ಪರಿವರ್ತನೆ ಆಗಿರ್ತಾರೆ, ಎಷ್ಟು ಜನ ಬಸವ ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿದ್ದಾರೆ, ಇದು ನನಗೆ ಬೇಕಾಗಿತ್ತು. ಮತ್ತು ಮಕ್ಕಳೆಲ್ಲ ವಚನ ಸಂಗೀತವನ್ನು ಹಾಡೋದು. ನಮ್ಮ ಹೆಣ್ಮಕ್ಕಳಿಗೆ ವಚನ ಬರವಣಿಗೆ ಸ್ಪರ್ಧೆಯನ್ನು ಇಟ್ಟಿವಿ. ಏನೋ ಒಂದು 40-50 ಬರ್ಬೋದು ಅಂತ ತಿಳ್ಕೊಂಡಿದ್ವಿ ನಾವು. 100 ಜನ ಹೆಣ್ಮಕ್ಳು ನಾವು ಯಾವಾಗ ಕನ್ನಡ ಶಾಲೆ ಬರ್ತಿದ್ವಿ ರೀ, ನೀವು ಸ್ಪರ್ಧಾ ಇಟ್ಟು ಭಾಳ ಚಲೋ ಮಾಡಿದ್ರಿ ಅಂತ ತಿಳ್ಕೊಂಡು, ಈ ದಿಸೆಯಿಂದ ಅದು ಪೆನ್ ಹಿಡಿಯಕ್ಕೆ ನಮ್ಗೆ ಸಾಧ್ಯ ಅಂತ ತಿಳ್ಕೊಂಡು ಎಷ್ಟು ಜನ ಬರ್ಬೇಕು ರೀ ಆ ಸ್ಪರ್ಧೆಗೆ. ವಯಸ್ಸಾದವ್ರ ಸತಿಗೆ ಬಂದಿದ್ದಾರೆ, 80 ವಯಸ್ಸವರು ಕೂಡ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದಿತ್ತು. ನಮ್ಗೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಹಿಂಗೆ ನಮ್ಮ ಅಕ್ಷಯ ಕಾಲನಿಯಲ್ಲಿ ಶರಣೆ ಗಂಗಾಂಬಿಕಾ ಬಳಗವನ್ನು ಕಟ್ಟಿ ನಾವು ಅತ್ಯಂತ ರಚನಾತ್ಮಕವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ರಾಜ್ಯ ಮಟ್ಟದ ಒಂದು ಹಾಸ್ಯೋತ್ಸವ ಆಯಿತು ಇಲ್ಲಿ ಹರ್ಸೂರು ಕುಂದಲ್ಲಿ, ಜನವರಿ 17-18 ಸರ್. ನಮ್ಮ ಗಂಗಾಂಬಿಕಾ ಬಳಗದಿಂದ ಕಲ್ಯಾಣದ ಶರಣರ ದರ್ಶನ ಅಂತ ಒಂದು ನಾಟಕ ಮಾಡಿದ್ದಾರೆ. ಅಲ್ಲಿ ಏನು ಮಾಡಿದ್ವಿ ಅಂದರೆ 4 ನಮ್ಮ ಶರಣರ ದಂಪತಿಗಳು, ಆ ದಂಪತಿಗಳ ಜೋಡಿ ತಗೊಂಡು ಅನುಭವ ಮಂಟಪದಲ್ಲಿ ಆ ಎಲ್ಲ ಶರಣರು ತಮ್ಮ ಕಾಯಕದ ಮಹತ್ವವನ್ನು ಹೇಗೆ ಹೇಳಿದರು ಅದನ್ನು ಪ್ರಸ್ತುತಪಡಿಸ್ತಾ, ಮತ್ತು ಅಲ್ಲಮ ಪ್ರಭುದೇವರ ಒಂದು ಸ್ಪಷ್ಟತೆ ಏನಿತ್ತು, ಅಕ್ಕನ ಸ್ಪಷ್ಟತೆ ಏನಿತ್ತು ಅನ್ನೋದನ್ನು ಅನುಭವ ಮಂಟಪದ ಒಂದು ಕಲ್ಪನೆಯನ್ನು ಮಾಡ್ತಾ ನಮ್ಮ ಗಂಗಾಂಬಿಕಾ ಬಳಗದ ಸದಸ್ಯರೆಲ್ಲ ಭಾಳ ತುಂಬ ಚೆನ್ನಾಗಿ ಪಾತ್ರವನ್ನು ನಿರ್ವಹಿಸಿದರು. ಹೀಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಳಗ ಅದನ್ನು ಕಾರ್ಯೋನ್ಮುಖ ಆಗಿರ್ತೈತಿ, ಭಾಳ ಆ್ಯಕ್ಟಿವ್ ಆಗಿ ನಮ್ಮ ಸದಸ್ಯರು ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಅನ್ನೋದು ನಮಗೆ ಇಷ್ಟು ಖುಷಿ ಆಗೈತಲ್ಲ. ಕನಸು ಮನಸ್ಸಿನಾಗ ಇರಲಿಲ್ಲ ಕರೆಯೋದು, ಬಸವಣ್ಣ ತಾನ ಕಲಿಸ್ಬಿಟ್ಟಾನೆ. ನೋಡ್ರಿ ನಮ್ಮ ಮನೆಯಾಗ ಇವತ್ತು ಇಂಥ ಒಂದು ವೇದಿಕೆ ಸಜ್ಜಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಹುಬ್ಬಳ್ಳಿ. ಈ ತಾಲೂಕಾ ಘಟಕದಿಂದ ಮೊನ್ನೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಮಾಡಿ ರೊಕ್ಕ ಸಂಗ್ರಹ ಮಾಡಿ ಮತ್ತು ಉಳಿಸಿ ಅದನ್ನು ಎಫ್ಡಿ ಇಟ್ಟು ಮುಂದಿನ ಕಾರ್ಯಕ್ರಮ ಭಾಳ ಸಂತೋಷ ಆಗ್ತದೆ. ಇದು ಅಂದರೆ ಒಂದೊಂದೇ ಪ್ರಗತಿಯ ಹೆಜ್ಜೆ. ಶರಣರ ಸಂದೇಶವನ್ನು ಸಾರತಕ್ಕಂಥ, ಅದನ್ನು ಬೆಳೆಸ್ತಕ್ಕಂಥ ಒಂದು ಕರ್ತವ್ಯ ಪ್ರಜ್ಞೆಯನ್ನು ಇಟ್ಕೊಂಡು ಮಾಡೋಕತ್ತಿರಲಿಲ್ಲ. ಅದು ಭಾಳಷ್ಟು ಸಂತೋಷದ ಸಂಗತಿಯಾಗಿದೆ. ನೀವು ಒಂದು ಹೆಜ್ಜೆ ನಡೆದ್ರೆ ಬಸವಣ್ಣ 10 ಹೆಜ್ಜೆ ಕರ್ಕೊಂಡು ಹೋಗ್ಕಾಗ್ತದೆ. ಅದಕ್ಕೆ ಆ ದಿಸೆಯಲ್ಲಿ ಇನ್ನೂ ಒಂದು ಶರಣ ಸಾಹಿತ್ಯ ಬೆಳೀಲಿ ಪ್ರಕಾರಗಳಲ್ಲಿ. ಯಾಕೆಂದರೆ ಬಸವಣ್ಣನವರು ವಿಶ್ವಗುರು ಆಗಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಅವರು ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ. ನಾವು ಭಾಳ ಅಭಿಮಾನ ಪಡೆದ್ವಿ, ಭಾಳ ಹೆಮ್ಮೆ ಪಡೆದು ಕನ್ನಡಿಗರೆಲ್ಲ, ಇಡೀ ಕನ್ನಡಿಗರೆಲ್ಲ ಜಾತಿ ಮತ ಪಂಥ ಭೇದ ಇಲ್ಲದೆ
ಬಸವಣ್ಣ ಇವತ್ತು ಸಾಂಸ್ಕೃತಿಕ ನಾಯಕ ಆಗಿದ್ದಾನಲ್ಲ. ಯಾಕೆಂದರೆ ಬಸವಣ್ಣ ಮನುಷ್ಯತ್ವ ಅಥವಾ ಮಾನವೀಯತೆ ಅನ್ನೋದು ಅದು ಹೆಂಗೆ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಕಲಿಸ್ತಾರೆ. ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ. ಇಷ್ಟೆಲ್ಲ ನಮ್ಗೆ ಉಣ್ಣಾಕ ಕಲಿಸ್ಯಾರ, ಉಡಾಕ ಕಲಿಸ್ಯಾರ, ನಾವು ವಿಚಾರ ಮಾಡೋಕ್ಕೆ ಕಲಿಸ್ಯಾರ, ನಾವು ಹೆಂಗೆ ನಡ್ಕೋಬೇಕು ಅನ್ನೋದು ಕಲಿಸ್ಯಾರ. ಜೀವನ ಸಿದ್ಧಾಂತ ದಾರಿಯಲ್ಲಿ ನಡೆದ್ರೆ ನಮ್ಮ ಜೀವನ ನಿಜವಾಗಿಯೂ ಸಂತೃಪ್ತ ಜೀವನ ಆಗ್ತೈತಿ, ಆನಂದದ ಜೀವನ ಆಗ್ತೈತಿ. ನಮಗೆ ಮತ್ತೇನು ಈ ಜೀವನದಾಗ ಆನಂದ ಕೊಡೋದಂತಂದ್ರೆ ಅದು ಶರಣರ ನಡೆನುಡಿ ಸಿದ್ಧಾಂತ, ಶರಣರ ತತ್ವಪಾಲನೆ. ಅದರಲ್ಲಿ ನಾವು ನಿಜವಾದ ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯ ಐತಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿನ್ನೆ ಲೋಕಾಪುರ ಸರ್ ಫೋನ್ ಮಾಡಿದ್ರು ಅಚಾನಕ್ಕಾಗಿ. ಅವರೆಲ್ಲ ಅಂದರು ಬಯೋಡಾಟ ಕಳಿಸ್ರಿ, ಅವರು ಎದಕ್ಕೆ ಬೇಕಾಗಿ ಕಳಿಸ್ರಿ ಅಂತಂದ್ರು. ಎದಕ್ಕೆ ಹೇಳಿ ಅಂತಂದರೆ ಅವರು ಯಾವುದೋ ರಾಜ್ಯ ಮಟ್ಟದ ಪ್ರಶಸ್ತಿ ಐತ್ರಿ, ಅದನ್ನ ನಿಮ್ಗೆ ಕೊಡ್ಬೇಕಂತ ಮಾಡೀನಿ. ಪ್ರಶಸ್ತಿ ಆದ ದಯವಿಟ್ಟು ಬ್ಯಾಡ್ರಿ ಸರ್, ಮತ್ತೆ ಯಾವ್ದಾದ್ರು ಸೆಮಿನಾರ್ಗೆ ಪೇಪರ್ ಪ್ರೆಸೆಂಟ್ ಮಾಡ್ತೀನಿ, ಬ್ಯಾಡ್ರಿ ಪ್ರಶಸ್ತಿ ನಾ ಕಳ್ಸಂಗಿಲ್ಲ. ನಿಮ್ಗೆ ಆಸೆ ಇಲ್ಲ ಅಂದ್ರೆ ಇಲ್ಲ. ಸರಿ ಸರ್, ಹೌದ್ರಿ ಅಂತಾರೆ. ಭಾಳ ಆತ್ಮೀಯರು ನಮ್ಮ ಲೋಕಾಪುರ ಭಾಳ ಆತ್ಮೀಯರು, ಒಳ್ಳೆಯ ಕಥೆಗಾರರು, ಒಳ್ಳೆಯ ಕಾದಂಬರಿಕಾರರು, ಒಳ್ಳೆಯ ಸಾಹಿತಿಗಳು. ಅವ್ರು ನಮ್ಮ ಸ್ಟೂಡೆಂಟ್ ಆಗಿ ಮತ್ತು ನಮ್ಮ ಜೊತೆಗೆ ಸಹೋದ್ಯೋಗಿಯಾಗಿ ಅವ್ರು ಮುಧೋಳದಾಗ ನಮ್ಮ ಬಿ ವಿ ಸಂಘದ ಕಾಲೇಜಲ್ಲಿ ಅವ್ರು ಬಂದರು. ಸಿಂದಗಿಯಿಂದ ಮುಧೋಳಕ್ಕೆ ಬಂದರು. ಮುಧೋಳದಿಂದ ನನ್ನ ಪೋಸ್ಟಿಗೆ ಬಾಗಲಕೋಟೆಗೆ ಬರ್ಬೇಕಂತ ಪ್ರಯತ್ನ ಮಾಡಿದರು. ನಾ ಬಾಗಲಕೋಟೆಯಿಂದ ಹುಬ್ಬಳ್ಳಿಗೆ ಬಂದೆ. ಅದು ಬ್ಯಾಕ್ಲಾಗ್ ಹುದ್ದೆ ಇದ್ದದ್ರಿಂದ ಬಹುಶಃ ಅವ್ರಿಗೆ ಬರೋಕ್ಕೆ ಆಗಲಿಲ್ಲ, ಮತ್ತು ಅವ್ರು ಸಿಂದಗಿಗೆ ಹೋಗ್ಬೇಕಾದ್ರೆ. ಹಿಂಗೆ ಅವರ ನಮ್ಮ ನಡುವಿನ ಒಂದು ಬಾಂಧವ್ಯ ಭಾಳ ಅನ್ಯೋನ್ಯವಾದದ್ದು. ನಮಗೆ ಸುಮಾರು ಶರಣ ಸಾಹಿತ್ಯದ ಕುರಿತಾಗಿ ಒಂದು 8-10 ಕೃತಿಗಳನ್ನು ಬರೆದಿದ್ದು, ಒಂದು 40-45 ಲೇಖನಗಳು ಪಬ್ಲಿಷ್ ಆಗಿದ್ದಾವೆ. ಬೇರೆ ಬೇರೆ ಸ್ಮರಣ ಸಂಚಿಕೆಗಳಲ್ಲಿ, ಅಭಿನಂದನಾ ಗ್ರಂಥಗಳಲ್ಲಿ. ನನ್ನ ಬಯೋಟ ರೆಡಿ ಮಾಡ್ಬೇಕಾದ್ರೆ ನನಗೆ ಆಶ್ಚರ್ಯ ಆಯ್ತು, ನಾ ಯಾವಾಗ ಇದನ್ನು ಮಾಡಿರಬೇಕು ಅಂತ. ಹಂಗೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಎಲ್ಲರ ಅಂಗಡಿ ಸರ್ ಒಂದಿನ ಪ್ರಸ್ತಾಪ ಮಾಡಿದ್ರು, ನಿಮಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮಾಡ್ತೀನಿ ಸರ್, ದಯವಿಟ್ಟು ಬೇಡ, ಈ ಮಾತು ಬಿಟ್ಟು ನನಗೆ ಬೇರೆ ಏನಾರ ಕೆಲಸ ಕೊಟ್ಟು ಮಾಡ್ತೀನಿ, ನಾನು ಸರ್ವಾಧ್ಯಕ್ಷ ಆಗೋದಿಲ್ಲ. ಅವಲ್ಲೇ 1 ತಿಂಗಳು ಅವ್ರ ಜೊತೆಗೆ ನಾನು ಹಾಕ್ಯಾಡಿದ್ದೆ. ಬೇಡ ಸರ್, ನನಗೆ ಯಾವ ಪದವಿ ಬೇಡ, ನನಗೆ ಏನು ಕೆಲಸ ಕೊಡ್ರಿ ಮೇಡಮ್. ಹಾಗೆಲ್ಲ ಅನ್ನಕ್ಕೆ ಬರೋಂಗಿಲ್ಲ, ನಾವು ನಿಮಗೆ ಕೇಳಿ ಮಾಡೋಂಗಿಲ್ಲ, 4 ಮಂದಿ ಕೇಳಿ ಮಾಡ್ತೇವೆ. ನಾವು ಯಾರ್ದು ಅಭಿಪ್ರಾಯ ಇರ್ತೈತಿ ಅವ್ರು ಕೇಳ್ಕೊಂಡು ನಾವು ಮಾಡೋದಿರ್ತೈತಿ, ನಾವು ನಿಮ್ಮ ಮಾತು ಕೇಳಿ ಮಾಡೋಂಗಿಲ್ಲ, ದಯವಿಟ್ಟು ಒಪ್ಕೊಳ್ಳಿ ಅಂತಂದಾಗ ಅವ್ರ ಒತ್ತಡಕ್ಕೆ ಮನದ ನಾನು ಒಪ್ಕೊಂಡೆ. ಕಳೆದ ತಿಂಗಳು ಅವ್ರು ಬಂದು ನನಗೆ ಆಮಂತ್ರಣ ಪತ್ರ ಕೊಟ್ಟರು. ಮಾರ್ಚ್ 15ಕ್ಕೆ ಡೇಟ್ ಫಿಕ್ಸ್ ಮಾಡಿದ್ರು. ಇವತ್ತು ಧಾರವಾಡ ಆಕಾಶವಾಣಿಯಲ್ಲಿ ಸಂದರ್ಶನ ಇದೆ, ಅಲ್ಲಿ ಹೋಗಿ ನಾಳೆ ಪ್ರೋಗ್ರಾಮ್ ಒಂದು ಸಂದರ್ಶನ ಮಾಡ್ಬೋದು. ನಾಳೆ KLU ಕೂಡ ಸಂದರ್ಶನ ಮಾಡ್ಯಾರ. ಅದರ ಮಧ್ಯೆ ನಿಮ್ಮದು ದೊಡ್ಡ ಸಂದರ್ಶನನೂ ಆಯ್ತು, ಅಭಿನಂದನೂ ಆಯ್ತು. ನಿಮ್ಮ ಪ್ರೀತಿ, ವಿಶ್ವಾಸ ಮತ್ತು ಅಂತಃಕರಣಕ್ಕೆ ನಾ ಏನು ಕೊಡಕ್ಕೆ ಸಾಧ್ಯ? ಏನಿಲ್ಲ. ಬಾಗಿಲ ತಲೆ ಮುಗಿದ ಕೈ, ಕೂಡಲ ಸಂಗಮ ದೇವ ಅದೇ ನನಗೆ ದಿವ್ಯ ಅನ್ನುವಂಥ ಹಾಗೆ ನೀವೆಲ್ಲ ನನ್ನ ಅಭಿಮಾನಿಗಳಾಗಿ, ನನ್ನ ತಂದೆ ತಾಯಿಗಳಾಗಿ, ಸಹೋದರರಾಗಿ ಯಾವತ್ತೂ ನನ್ನ ಕಾರ್ಯಕ್ಕೆ ತಾವು ಬೆಂಬಲವನ್ನು ಕೊಡ್ತಾ, ಬೆನ್ನು ತಟ್ತಾ ಇರಬೇಕು. ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ನಾನು ಇನ್ನೂ ಬಹಳ ಕೆಲಸ ಮಾಡೋದಿದೆ. ಆ ಕೆಲಸವನ್ನು ಅಪ್ಪ ಬಸವಣ್ಣನವರ ಒಂದು ಕೃಪೆಯ ಮೂಲಕ ಅದನ್ನು ನಿರ್ವಹಿಸುವಂಥ ಒಂದು ಪ್ರಯತ್ನವನ್ನು ತಮ್ಮ ಮುಂದೆ ಬಯಸ್ತಾ ಇದ್ದೀನಿ. ಭಾವ ತುಂಬಿ ಬಂದಿದೆ, ಮಾತುಗಳು ಮೌನ ಆಗ್ತಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಶರಣು ಶರಣ.